ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ ಸುಮಾರು ನಾವು 9ನೆಯ ಎಪಿಸೋಡ್ನಲ್ಲಿ 156 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 10ನೆಯ ಎಪಿಸೋಡ್ ಮೂಲಕ 157ನೇ ಪ್ರಶ್ನೆಯಿಂದ ಇಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ರುಕ್ಮಿಣಿ ಸ್ವಯಂವರವನ್ನು ಮಹಾಕಾವ್ಯವಾಗಿ ಯಾರು ವರ್ಣಿಸಿದ್ದಾರೆ? ಕೃಷ್ಣ ರುಕ್ಮಿಣಿಯನ್ನು ಕುಂಡಿನಪುರದಿಂದ ಕರೆದುಕೊಂಡು ದ್ವಾರಕಾಪಟ್ಟಣಕ್ಕೆ ಬಂದು ಮೂಲಮಾಧವ ಉದ್ಯಾನವನದಲ್ಲಿ ವಿವಾಹವಾಗಿದ್ದಾನೆ ಅನ್ನೋ ವಿಷಯ ಹಿಂದೆ ಪ್ರಸ್ತಾಪ ಆಗಿತ್ತು. ಈ ರುಕ್ಮಿಣಿ ಸ್ವಯಂವರ ವಿಷಯವನ್ನೇ ಇಟ್ಟುಕೊಂಡು, ಕೃಷ್ಣಾವತಾರ ಕಥೆಯನ್ನೇ ಇಟ್ಟುಕೊಂಡು ಯಾರು ಮಹಾಕಾವ್ಯವಾಗಿ ರಚನೆ ಮಾಡಿದ್ದಾರೆ, ವರ್ಣನೆ ಮಾಡಿದ್ದಾರೆ? ಶ್ರೀ ವಾದಿರಾಜ ಸ್ವಾಮಿಗಳು. ಆ ಮಹಾಕಾವ್ಯದ ಹೆಸರೇನು? ರುಕ್ಮಿಣೀಶ ವಿಜಯ. ಇದು ಎಷ್ಟು ಸರ್ಗಗಳನ್ನು ಒಳಗೊಂಡಿದೆ? 19 ಸರ್ಗಗಳು. ರುಕ್ಮಿಣೀಶ ವಿಜಯ ಗ್ರಂಥ ರಚನೆ ಒಂದು ರೋಚಕವಾಗಿರ್ತಕ್ಕಂತಹ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಏನದು ಅಂತ ನೋಡೋದಾಗಿದ್ದರೆ, ಉಪಮಾ ಕಾಳಿದಾಸಸ್ಯ ಭಾರವೇರರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿತ್ರಯೋ ಗುಣಾಃ ಅಂತ ಒಂದು ಕಾವ್ಯಕಾರರ, ಕಾವ್ಯಪ್ರಿಯರ ಒಂದು ಸೂಕ್ತಿ. ಉಪಮಾ ಕಾಳಿದಾಸಸ್ಯ, ಕಾವ್ಯದ ವರ್ಣನೆಯಲ್ಲಿ ಏನಾದರೂ ಹೋಲಿಕೆಯನ್ನು ಕೊಡಬೇಕು ಅಂತಾಗಿದ್ದರೆ ಕಾಳಿದಾಸನದು ಎತ್ತಿದ ಕೈ. ಶ್ರೇಷ್ಠವಾಗಿರ್ತಕ್ಕಂಥ ಉದಾಹರಣೆ, ಮನಮುಟ್ಟುವ ಉದಾಹರಣೆ, ಪ್ರಸಿದ್ಧ ಉದಾಹರಣೆ, ಜನರ ಕಣ್ಣಿಗೆ ಎದ್ದು ಕಾಣುವ ಉದಾಹರಣೆ ಉಪಮಾ ಕಾಳಿದಾಸಸ್ಯ. ಇನ್ನು ಶಬ್ದಾರ್ಥ, ವಿಶೇಷವಾದ ಅರ್ಥ ಹೊಂದಿರತಕ್ಕಂಥ ಶಬ್ದ ಪ್ರಯೋಗ ಮಾಡಬೇಕು ಅಂತಾಗಿದ್ದರೆ ಅದರಲ್ಲಿ ಭಾರವಿ ಮಹಾಕವಿ ಅವನು ಎತ್ತಿದ ಕೈ. ಭಾರವೇಹೇ ಅರ್ಥಗೌರವಂ. ಇನ್ನು ಶಬ್ದ ಪ್ರಾಸಗಳು, ಪ್ರಾಸ ಒಂದು ರೀತಿಯ ಅಕ್ಷರದ ಪುನರಾವರ್ತನೆ ಪ್ರಾಸ ಅಂತಂದರೆ. ಅಮಂದಾನಂದ ಸಂದೋಹ ಪ್ರಿಯತಾಂ ಇಂದಿರಾಪತಿ. ಇಲ್ಲೇ ದ ದ ದ ದ ಅಂತ ಬರ್ತದೆ ನೋಡ್ರಿ. ಅಮಂದಾನಂದ ಸಂದೋಹ ಇಂತಹ ಅಕ್ಷರ ರಿಪೀಟೆಡ್ಲಿ ಬರ್ತಾ ಇತ್ತು ಅನ್ನುವಾಗ ಅದನ್ನು ಪ್ರಾಸ ಅಂತ ಕರೀತಕ್ಕಂಥ ಕ್ರಮ. ಈ ಪ್ರಾಸವನ್ನು, ಪ್ರಾಸಬದ್ಧ ಶಬ್ದಗಳನ್ನು ಉಪಯೋಗ ಮಾಡತಕ್ಕಂತಹ ಒಂದು ಕಲಾ ಪ್ರೌಢಿಮೆ ದಂಡಿ ಮಹಾಕವಿಗಿದೆ. ಆದರೆ ಈ ಮೂರೂ ಗುಣಗಳು, ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಾಃ. ಮಾಘ ಎಂಬತಕ್ಕಂಥ ಒಬ್ಬ ಕವಿ ಇದ್ದಾನೆ, ಅರ್ಥಾತ್ ಶಿಶುಪಾಲವದ ಕಾವ್ಯ ಮಾಡಿರ್ತಕ್ಕಂಥ, ರಚನೆ ಮಾಡಿರ್ತಕ್ಕಂಥ ಕವಿಯವನು ಮಾಘ ಅಂತ. ಅವನ ಕಾವ್ಯದಲ್ಲಿ ಈ ಮೂರು ಗುಣಗಳು ಕಂಡುಬರುತ್ತವೆ ಅಂತ ಒಂದು ವಿದ್ವಾಂಸರ ಅಭಿಪ್ರಾಯ. ಆ ಒಂದು ಹಿನ್ನೆಲೆಯಲ್ಲಿ ಪುಣೆಯ ಪಂಡಿತ ಮಂಡಲಿ ಮಾಘ ಕಾವ್ಯವನ್ನು, ಅರ್ಥಾತ್ ಶಿಶುಪಾಲವಧ ಅನ್ನುವ ಕಾವ್ಯವನ್ನು ಮೆರವಣಿಗೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದರು. ಸುಮಾರು ಒಂದು 500-600 ವರ್ಷದ ಆಸುಪಾಸಿನ ಹಿಂದಿನಲ್ಲಿ. ಆವಾಗ ಅದೇ ಪರಿಸರದಲ್ಲಿ ಸಂಚಾರ ಮಾಡ್ತಾಯಿದ್ದರು ಪರಮ ಪೂಜ್ಯ ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಆವಾಗ ಅವರು ಹೇಳಿದರು, ನಮ್ಮಲ್ಲಿ ಒಂದು ಕಾವ್ಯ ಇದೆ, ಅದನ್ನು ಪರಿಶೀಲಿಸಿ ಆಮೇಲೆ ನೀವು ಮೆರವಣಿಗೆ ಬಗ್ಗೆ ತೀರ್ಮಾನ ತಗೊಳ್ಬಹುದು. ಅದು ಉಡುಪಿಯಲ್ಲಿದೆ, ನಿಮಗೆ ಪುಣೆಯಲ್ಲಿ ನಿಮ್ಮ ಕೈಗೆ ಕೊಡಬೇಕು ಅಂತಾಗಿದ್ದರೆ ಸುಮಾರು ಒಂದು 20 ದಿವಸ ಸಮಯ ಬೇಕಾಗ್ತದೆ, ನಿಮ್ಗೆ ಆ ಕಾವ್ಯವನ್ನು ನಿಮ್ಮ ಹಸ್ತಾಂತರ ಮಾಡ್ತೀವಿ ಅಂತ ಪಂಡಿತ ಮಂಡಲಿಗೆ ವಾದಿರಾಜರು ತಿಳಿಸಿದರು. ಆಯಿತು ಅಂತಂದ್ರೆ ಅವರು ಆ ಗ್ರಂಥ ಕೊಡಿ ನೋಡೋಣ, ಪರಿಶೀಲನೆ ಮಾಡೋಣ. ದಿನಕ್ಕೊಂದರಂತೆ, ಇನ್ನೂ ಕಾವ್ಯ ರಚನೆ ಆಗಿರಲಿಲ್ಲ, ದಿನಕ್ಕೊಂದು ಸರ್ಗದಂತೆ 19 ದಿನಗಳಲ್ಲಿ 19 ಸರ್ಗಗಳನ್ನು ರಚನೆ ಮಾಡಿ ಅದಕ್ಕೆ ರುಕ್ಮಿಣೀಶ ವಿಜಯ ಅನ್ನುವ ಹೆಸರನ್ನು ಇಟ್ಟು ಆ ಮಹಾಕಾವ್ಯವನ್ನು ಆ ಪುಣೆಯ ಪಂಡಿತ ಮಂಡಲಿಗೆ ಹಸ್ತಾಂತರಿಸಿದರು. ಯಾರು? ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಅವರದನ್ನು ಪರಿಶೀಲನೆ ಮಾಡಿದರು ವಿದ್ವಾಂಸರೆಲ್ಲ. ಭಾರಿ ಸೊಗಸಾಗಿದೆಯಲ್ಲ ಕಾವ್ಯ ಇದು,
ಶಿಶುಪಾಲವಧ ಕಾವ್ಯ ಅದು ಅದೇ ಕಥೆ, ಕೃಷ್ಣನ ಕಥೆನೇ. ಆದರೆ ಹೆಡ್ಡಿಂಗ್ ನೋಡುವಾಗಲೇ ಯಾಕೋ ಒಂಥರ ಸ್ವಲ್ಪ ಮನಸ್ಸಿಗೆ ಬೇಸರವಾಗತಕ್ಕಂಥದ್ದು. ಶಿಶುಪಾಲ ವಧ, ಈ ವಧ ಸಂಹಾರ ಮೇಲ್ನೋಟಕ್ಕೆ ಅದು ಸ್ವಲ್ಪ ಯಾಕೋ ಅಷ್ಟೊಂದು ಆಕರ್ಷಕವಾಗಿಲ್ಲ. ಅದೇ ಕಥೆಯನ್ನೇ ವಾದಿರಾಜರು ರುಕ್ಮಿಣೀಶ ವಿಜಯ, ನೋಡಿ ಎಷ್ಟು ಸುಂದರವಾದ ಮಾತು. ಓದಿದವರಿಗೂ ವಿಜಯ, ಕೇಳಿದವರಿಗೂ ವಿಜಯ, ಕೊಟ್ಟವರಿಗೂ ವಿಜಯ, ಭಗವಂತನ ಧ್ಯಾನ ಮಾಡಿದವರಿಗೂ ವಿಜಯ. ಹೀಗೆ ಆ ಹಿನ್ನೆಲೆಯಲ್ಲಿ ರುಕ್ಮಿಣೀಶ ವಿಜಯ ಹೆಸರನ್ನು, ಶೀರ್ಷಿಕೆಯನ್ನು ಇಟ್ಟಿದ ಗ್ರಂಥವನ್ನು ಕೊಟ್ಟಿದ್ದಾರೆ. ಅವರು ಅದನ್ನು ಪರಿಶೀಲನೆ ಮಾಡಿದರು. ತುಂಬ ಸೊಗಸಾಗಿದೆಯಲ್ಲ, ರೈಟ್ ಫ್ರಮ್ ಶೀರ್ಷಿಕೆ, ಹೆಡ್ಡಿಂಗ್, ಗ್ರಂಥದ ರಚನೆ ತುಂಬ ಸುಂದರವಾಗಿತ್ತಲ್ಲ. ವಿಚಾರ ಮಾಡಿ ತೀರ್ಮಾನ ತಗೊಂಡ್ರು. ಹಾಗಾದ್ರೆ ನಾವು ಶಿಶುಪಾಲವಧ ಕಾವ್ಯದ ಬದಲಾಗಿ ಈ ವಾದಿರಾಜರ ರುಕ್ಮಿಣೀಶ ವಿಜಯ ಗ್ರಂಥವನ್ನು ಮೆರವಣಿಗೆ ಮಾಡೋಣ. ಅದಕ್ಕೆ ಮೆರವಣಿಗೆ ಆಯಿತು. ಹೀಗೆ ವಾದಿರಾಜರು ವಿದ್ವನ್ಮಂಡಲಿಯಿಂದ ಪುರಸ್ಕೃತರಾಗಿರ್ತಕ್ಕಂಥ ಒಂದು ಗ್ರಂಥ ಅಂದರೆ ಆ ರುಕ್ಮಿಣೀಶ ವಿಜಯನ ಮಾತನ್ನು ಗಮನದಲ್ಲಿಡತಕ್ಕಂಥದ್ದು. ಈ ರುಕ್ಮಿಣೀಶ ವಿಜಯ ಒಂದರ್ಥದಲ್ಲಿ ರುಕ್ಮಿಣೀಶನ ವಿಜಯ, ಅಲ್ಲಿ ಮೆರವಣಿಗೆ ಪಡ್ಕೊಳ್ಳಿಕ್ಕೆ, ಅದರಂತೆ ಆ ರುಕ್ಮಿಣೀಶನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ವಾದಿರಾಜರ ವಿಜಯವೂ ಸಹ. ಇದು ರುಕ್ಮಿಣೀಶ ವಿಜಯ ಮಾತ್ರ ಅಲ್ಲ, ವಾದಿರಾಜ ವಿಜಯವೂ ಹೌದು. ಯಾಕೆ ಆ ವಿದ್ವನ್ಮಂಡಲಿಗೆ ಮನಸ್ಸಿಗೆ ಮುಟ್ಟುವಂತೆ ಅಲ್ಪಾವಧಿಯಲ್ಲಿ ಅತ್ಯಂತ ಶ್ರೇಷ್ಠ ದರ್ಜೆಯ ಮಹಾಕಾವ್ಯ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ವಾದಿರಾಜ ಸ್ವಾಮಿಗಳು ಸಲ್ತಕ್ಕಂಥದ್ದು. ಈ ರುಕ್ಮಿಣೀಶ ವಿಜಯದ ಒಂದೆರಡು ಸ್ಯಾಂಪಲ್ ನೋಡುವಂತಾಗಿದ್ದರೆ, ಉದಾಹರಣೆಗಳು ನೋಡುವಂತಾಗಿದ್ದರೆ, ರುಕ್ಮಿಣಿ ಸ್ವಯಂವರ ನಡೀತದೆ, ವಿವಾಹ. ಆ ಕುಂಡಿನಪುರದಲ್ಲಿ ಆಗಲೇ ನಾವು ಕಥೆ ನೋಡಿದಂತೆ ಅಲ್ಲಿ ವಿವಾಹವಾಗಲಿಲ್ಲ, ಹೊಡೆದಾಟ ಬಡದಾಟ ಬರೀ ಇದೇ ಆಯಿತು. ರುಕ್ಮಿಣಿಯನ್ನು ಕರೆದುಕೊಂಡೇ ಬಂದ ಅವನು ತನ್ನ ಪರಾಕ್ರಮವನ್ನು ತೋರಿ, ಅಲ್ಲಿ ವಿವಾಹಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಇಲ್ಲಿ ದ್ವಾರಕಾಪಟ್ಟಣಕ್ಕೆ ಬಂದು ಮೂಲ ಮಾಧವ ಉದ್ಯಾನವನದಲ್ಲಿ ವಿವಾಹವಾಗ್ತಾನೆ ಕೃಷ್ಣ. ಆವಾಗೇನಾಯಿತು, ಇಲ್ಲಿರ್ತಕ್ಕಂಥ ಯಾದವರು ಎರಡು ಪಕ್ಷ ಗುಂಪು ಮಾಡಿಕೊಂಡ್ರು. ಹೆಣ್ಣಿನ ಕಡೆಯವರು ಅಂತ ಒಂದು ಗುಂಪು, ಗಂಡಿನ ಕಡೆಯವರು ಅಂತ ಒಂದು ಗುಂಪು. ಆ ವಿವಾಹದ ಪೂರ್ವದ ಮಾತುಕತೆಯ ರೀತಿಯಲ್ಲಿ ಆ ಮಾತುಕತೆ ಎಲ್ಲ ಮಾತುಗಳನ್ನು ಕೂಡ ಮಾತಾಡಿ ಆಮೇಲೆ ವಿವಾಹ ನಿಶ್ಚಿತಾರ್ಥ, ಕನ್ಯೆ ಧಾರೆ ಕೊಡ್ತಕ್ಕಂಥದ್ದು, ಇವೆಲ್ಲ ವಿವಾಹ ಪ್ರಕ್ರಿಯೆಯನ್ನು ವಾದಿರಾಜ ಉಲ್ಲೇಖ ಮಾಡಿದ್ದಾರೆ. ಹಾಗೆ ವಧೂ ಪಕ್ಷ ವರಪಕ್ಷ ಇಬ್ಬರೂ ಸೇರಿಕೊಂಡು ವಿವಾಹಕ್ಕಿಂತ ಮುಂಚೆ ಮಾತನಾಡತಕ್ಕಂತಹ ಸನ್ನಿವೇಶ ಅಲ್ಲಿ ವರ್ಣನೆ ಸುಂದರವಾಗಿ ಮಾಡಿದ್ದಾರೆ. ಉದಾಹರಣೆಗೆ ಒಂದು ಸ್ಯಾಂಪಲ್ ನೋಡುವಂತಾಗಿದ್ದರೆ, ವಧೂ ಪಕ್ಷವು ಕೇಳ್ತಾರೆ, ನೋಡ್ರಿ ನಮ್ಮ ಕನ್ಯೆಯನ್ನು ನಿಮ್ಮ ವರನಿಗೆ ಕೊಡಬೇಕು ಅಂತಾಗಿದ್ದರೆ ರುಕ್ಮಿಣಿಗೆ ಕೃಷ್ಣನು ಕಷ್ಟಕರ ಕೆಲಸಗಳನ್ನು ಹೇಳಬಾರದು, ಇದಕ್ಕೆ ಒಪ್ಪಿದರೆ ಕನ್ಯೆಯನ್ನು ಸ್ವೀಕಾರ ಮಾಡಲಿ ಅಂತ ಇವರು ಹೇಳ್ತಾರೆ. ಅದು ಆರ್ಯ ಅನ್ನುವ ಒಂದು ಶ್ಲೋಕ, ಆರ್ಯ ಸ್ವಭಾರ್ಯಾಂ ಯದಿ ಭಾರ್ಯ ಕಾರ್ಯೇ ನಯೋಪದಿಶ್ಯಾತ್, ರುಕ್ಮಿಣಿ ವಿಜಯದ ಮೂಲ ಶ್ಲೋಕ ಅದು. ಆಗ ವರಪಕ್ಷ ಉತ್ತರ ಕೊಡ್ತಾರೆ, ನೋಡಿ 14 ಫ್ಲೋರ್ ಇರತಕ್ಕಂತಹ ದೊಡ್ಡ ಫ್ಲ್ಯಾಟ್, ಆ ಇಡೀ ಬ್ರಹ್ಮಾಂಡದ ಒಡೆಯ ನಮ್ಮ ವರ. 14 ಫ್ಲ್ಯಾಟ್ ಅನ್ನೋದು ಸುಮ್ಮನೆ ಒಂದು ಅಂದಾಜಿಗೋಸ್ಕರ, 14 ಲೋಕಗಳು ಅಂತ ಅರ್ಥ, ಇಂಡಿಪೆಂಡೆಂಟ್ ಲೋಕಗಳು. ಫ್ಲ್ಯಾಟ್ನಲ್ಲಿ ಲೈಟ್ ಇದ್ದರೆ ನೀರಿರೋದಿಲ್ಲ, ನೀರಿದ್ದರೆ ಬೆಳಕಿರೋದಿಲ್ಲ, ಏನೇನೋ ಸಮಸ್ಯೆ ಇರುತ್ತೆ, ಅಂಥದ್ದಲ್ಲ ಇದು. ಇಡೀ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಅಂದರೆ ಎಲ್ಲ ವ್ಯವಸ್ಥೆ ಇರತಕ್ಕಂತಹ ಪ್ರತ್ಯೇಕ ಲೋಕಗಳೇ 14 ಲೋಕಗಳು. ಸುಮ್ಮನೆ ಒಂದು ಅಂದಾಜಿಗೋಸ್ಕರ ಹೇಳಿದ್ದಷ್ಟೇ. ಈ 14 ಫ್ಲೋರ್ ಇರತಕ್ಕಂತಹ ದೊಡ್ಡ ಫ್ಲ್ಯಾಟ್ನ ಅಂದರೆ ಬ್ರಹ್ಮಾಂಡದ ಒಡೆಯ ನಮ್ಮ ವರ. ಅಷ್ಟೇ ಅಲ್ಲ, 7 ಸಮುದ್ರಗಳ ಮಧ್ಯದಲ್ಲಿ ಭೂಮಿ ಇದೆ. ಆ ಭೂಮಿಯಲ್ಲಿ ರಾಶಿ ರಾಶಿ ನೋಡಿದಲ್ಲ ಧಾನ್ಯಾದಿ ಸಂಪತ್ತು. ಇಷ್ಟೇ ಅಲ್ಲ, ಆ ಸಮುದ್ರಗಳ ಮಧ್ಯದಲ್ಲೇ ಬ್ರಹ್ಮಾದಿ ದೇವತೆಗಳ ಮನೆಗಳು, ಅವರ ಮನೆಯವರು ಮುಂತಾದ ವೈಭವದ ದೊಡ್ಡ ಸಂಸಾರ ಈ ನಮ್ಮ ವರನದ್ದು. ಹಾಗಾಗಿ ಬಂದಿರತಕ್ಕಂತಹ ಆ ಕನ್ಯೆ ಅಥವಾ ವಧು ಮನೆಯ ಅಧಿಕಾರಿಣಿಯಾಗಿ ಮೇಲ್ವಿಚಾರಣೆ ಮಾಡಿ, ಜಸ್ಟ್ ಸೂಪರ್ವಿಷನ್ ಅದೆಲ್ಲ ಬಂದಿದೆಯಲ್ಲ, ಇಲ್ಲೇನಿದೆ ಸೂಪರ್ವಿಷನ್, ಮೇಲ್ವಿಚಾರಣೆಗೈದು ಗೃಹೋಚಿತ ಕಾರ್ಯವನ್ನು ನಿರ್ವಹಿಸಿದರೆ ಸಾಕು, ಬೇರಾವ ಕೆಲಸವೂ ವಧುವಿಗೆ ಇರುವುದಿಲ್ಲ. ಬ್ರಹ್ಮಾಂಡಾಖ್ಯ ಗೃಹಂ ಚತುರ್ದಶ ಅಂತ ಮೂಲ ಶ್ಲೋಕ ನಾವು ರುಕ್ಮಿಣೀಶದಲ್ಲಿ ಅದನ್ನು ಕಾಣ್ತೇವೆ. ಆ ವಧು ಪಕ್ಷದವರು ಹೇಳ್ತಾರೆ, ಇದನ್ನು ಹೇಳಿದ ಮೇಲೆ
ಇರುವುದಿಲ್ಲ ಅಂತಿಕೊಂಡು ಅಂತ. ವಧು ಪಕ್ಷ ಹೇಳ್ತಾರೆ, ಆಯಿತು, ನಮ್ಮ ವಧು ಕೋಮಲಾಂಗಿ ಆದರೂ ಕೂಡ ಅತ್ಯದ್ಭುತ ಸಾಮರ್ಥ್ಯ ಇರತಕ್ಕಂಥವಳು, ಭಾಳ ಎಕ್ಸ್ಪರ್ಟ್, ಚಾಕಚಕ್ಯತೆ ಅವಳಿಗಿದೆ. ಅದನ್ನೆಲ್ಲ ತನ್ನ ಕುಡಿನೋಟದಿಂದ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾಳೆ. ಆಯಿತು. ವಧು ಪಕ್ಷರು ಮತ್ತೆ ಕೇಳ್ತಾರೆ, ನಾವು ಮಗಳನ್ನು ಕಳಿಸಿಕೊಡಿ ಅಂತಂದಾಗ ಪತ್ರದ ಮೂಲಕ, ಇವತ್ತಿನ ಲೆಕ್ಕಾಚಾರ ಹೇಳೋದಾಗಿದ್ದರೆ ಬಹುಶಃ ಮೆಸೇಜು, ವಾಟ್ಸಾಪೋ ಅಥವಾ ಮಿಸ್ ಕಾಲೋ ಹೀಗೆ ಹೇಳ್ಬೋದು. ಅವತ್ತು ಅವ್ರು ಹೇಳಿದ್ದು ಅವಾಗ ಇವೆಲ್ಲ ಇದ್ದಿದ್ದಿಲ್ಲ ವಾದಿರಾಜರ ಕಾಲದಲ್ಲಿ. ಪತ್ರದ ಮೂಲಕ ನಾವು ತಿಳಿಸಿದಾಗ ಕಳಿಸ್ತಿರಲ್ಲ ಅಂತ ವಧು ಪಕ್ಷರು ಕೇಳ್ತಾರಂತೆ. ಆಗ ವರಪಕ್ಷರು ಹೇಳ್ತಾರಂತೆ, ಪ್ರಾಯಶಃ ಭಕ್ತರ ಮನೆಗೆ ಇವಳನ್ನು ಕಳಿಸುವುದಿಲ್ಲ. ಅಷ್ಟೇ ಅಲ್ಲ, ಯಾಕೆ ಭಕ್ತರಿಗೂ ಕೂಡ ಇವಳ ನಿರೀಕ್ಷೆ ಅಪೇಕ್ಷೆ ಇಲ್ಲ. ಯಾಕಿಲ್ಲ? ಯಾಕೆ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಪುನಃ ಪುನಃ ಕರೆಸ್ಕೊಳ್ತಾರೆ? ಗಂಡನ ಮನೆಯಲ್ಲಿ ಯಾರು ತೊಂದರೆ ಇದ್ದರೆ, ಕಷ್ಟ ಇದ್ದರೆ ಒಂದು 4 ಪತ್ತಲ್ಲಿ ಇದ್ದು ಹೋಗಮ್ಮ ಅಂತ ಆ ಒಂದು ಅನುಕೂಲಕ್ಕೋಸ್ಕರ ಹೇಳಿರ್ಬೋದು. ನೀವೀಗ ಸತ್ಪಾತ್ರನಿಗೆ, ಸದ್ಗುಣ ಸಂಪನ್ನನಿಗೆ ಧಾರೆ ಎರೆದು ಕೊಟ್ಟ ಮೇಲೆ ನಿಶ್ಚಿಂತೆ, ಯಾವುದೇ ಚಿಂತೆ ಬೇಡ ನಿಮಗೆ, ಎಲ್ಲ ರೀತಿ ಅನುಕೂಲ ಇದೆ ಈ ನಮ್ಮ ವರನ ಕಡೆಗೆ. ಹೀಗಿರುವಾಗ ನಿಶ್ಚಿಂತರಾಗಿರ್ತಕ್ಕಂಥ ಸಂದರ್ಭದೊಳಗೆ ನೀವು ಮತ್ತೆ ಆ ಮಗಳನ್ನು ಕಳಿಸ್ಕೊಡ್ತೀರಾ ಅಂತ ಕೇಳ್ತೀರಾ? ಕೇಳೋ ಸಂದರ್ಭನೇ ಬರೋಂಗಿಲ್ಲ. ಅಷ್ಟು ಸುಂದರವಾಗಿ ಚೆಂದಾಗಿ ನೋಡ್ಕೊಳ್ತಾನೆ ನಮ್ಮ ವರ ಅಂತ. ಹಾಗಾಗಿ ತಿರುಗಿ ಕರೆಸಿಕೊಳ್ತಕ್ಕ ಪ್ರಸಂಗ ಬರಲಾರದಷ್ಟೇ. ಆ ವಧು ಪಕ್ಷ ಹೇಳ್ತಾರೆ, ಆಯಿತು, ನಮ್ಮ ಹುಡುಗಿಯನ್ನು ಬಿಟ್ಟು ಈ ವರ ಒಬ್ಬನೇ ಎಲ್ಲೂ ಹೋಗಬಾರದು, ಯಾವಾಗಲೂ ಜೊತೆಗೇ ಕರ್ಕೊಂಡು ಹೋಗಬೇಕು. ಇಷ್ಟೇ ಇವಲ್ಲ, ಅವತಾರಗಳಲ್ಲಿಯೂ ಸಹ ವರನು ಊದುವ ಕೊಳಲಿನಲ್ಲೂ ಈ ಲಕ್ಷ್ಮಿಯೇ ಇರಬೇಕು. ವರನ ತುಟಿಗೆ ಇತರರ ಸಂಪರ್ಕ ಆಗಬಾರದು. ಒಂದು ಪರಮಾಣುವಿನಷ್ಟು ಕಾಲದಲ್ಲಾಗಲಿ ಜಾಗದಲ್ಲಾಗಲಿ ಈ ಕನ್ಯೆಯನ್ನು ಅಥವಾ ವಧುವನ್ನು ಬಿಟ್ಟು ವರ ಇರುವಂತಿಲ್ಲ. ವಧುವಿನ ಬಗ್ಗೆ ಕೋಪಿಸಿಕೊಳ್ಳಬಾರದು, ಕೋಪಿಸಿಕೊಂಡು ಹುಡುಗಿಯನ್ನು ಬಿಡಬಾರದು. ಇದಕ್ಕೆ ಒಪ್ಪಿದ ಅಂತಂದರೆ ಕನ್ಯೆ ಕೈ ಹಿಡೀಲಿ. ವರಪಕ್ಷರು ಹೇಳ್ತಾರೆ, ನಿಮ್ಮ ವಿಚಾರವನ್ನು ಕೃಷ್ಣ ಒಪ್ಪಿದ್ದಾನೆ. ಒಂದು ಕ್ಷಣವೂ ಬಿಟ್ಟಿರಬಾರದು ಅಂತ ನೀವು ಹೇಳಿದಿರಿ. ಒಂದು ಕ್ಷಣ ಅಲ್ಲ, 24x7 ಯಾವಾಗಲೂ ತನ್ನ ಎದೆಯಲ್ಲಿಯೇ ಕೂರಿಸಿಕೊಂಡಿರುತ್ತಾನೆ. ಈವನ್ ಸಿಟ್ಟಿನ ಸಮಯ, ಅರ್ಥಾತ್ ಪ್ರಳಯ ಕಾಲ ಅಂತ ಅರ್ಥ, ಅಂಥ ಕಾಲದಲ್ಲಿಯೂ ಸಹಿತ ನಿಮ್ಮ ಹುಡುಗಿಯ ಬಗ್ಗೆ ಮಾತ್ರ ಕೋಪವಿರದೆ ರಮಿಸುತ್ತಲೇ ಇರುತ್ತಾನೆ. ಇವನಿಗೆ ಕೋಪವೇ ಇಲ್ಲ. ಕೋಪ ಯಾವಾಗ ಬರ್ತದೆ ಅಂತಂದರೆ, ಹೆಂಡತಿನ ಬಿಟ್ಟಿದ್ದಾನೆ ಅಂತ ಯಾರಾದರೂ ಸುಳ್ಳು ಅಪವಾದ ಹೊರಿಸಿದರು ಅಂತಂದರೆ, ಅರ್ಥಾತ್ ರಮಾನಾರಾಯಣರನ್ನು ಅಗಲಿಸ್ತಕ್ಕಂತಹ ರಾಕ್ಷಸಿ ವಿಚಾರ, ಆಸುರಿ ಮನೋಭಾವ ಯಾರಾದರೂ ಹೊಂದಿದ್ದರೆ ಅಂಥವ್ರನ್ನ ಮಾತ್ರ ಕತ್ತರಿಸಿ ಹಾಕ್ತಾನೆ, ಬಿಡೋದೇ ಇಲ್ಲ. ನಿಮ್ಮ ಹುಡುಗಿಯ ಎದೆ ಹಾಗೂ ತುಟಿಗಳ ಮೇಲೆ ನಮ್ಮ ಹುಡುಗನು ಎಸಗಿದ ಉಗುರು ಹಲ್ಲುಗಳ ಗಾಯಗಳನ್ನು ಮಾತ್ರ ಇದು ಸಿಟ್ಟಿನಿಂದ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ ದಯವಿಟ್ಟು ಅಂತ ಇವ್ರು ಹೇಳ್ತಾರಂತೆ. ವಧು ಪಕ್ಷದವ್ರು ಕೇಳ್ತಾರಂತೆ, ಆಯಿತು, ಬಂಧುಗಳಾದ ನಮ್ಮ ಸ್ಮರಣೆ ವರನಲ್ಲಿ ಯಾವಾಗಲೂ ಇರಬೇಕು, ನಮ್ಮನ್ನು ಮರಿಬಾರ್ದು. ನೀವು ಬೇಡದಷ್ಟು ವರದಕ್ಷಿಣೆ ವರೋಪಚಾರ ನೀಡುವಷ್ಟು ನಾವು ಅನುಕೂಲಸ್ಥರಲ್ಲ. ನಮ್ಮ ಕನ್ಯಾ ಅಥವಾ ವಧು ತುಂಬ ಎಕ್ಸ್ಪರ್ಟ್, ಸಮರ್ಥಳಾಗಿದ್ದಾಳೆ, ಸುಂದರಿಯಾಗಿದ್ದಾಳೆ. ಇಂಥ ಕನ್ಯೆಯನ್ನು ಮಾತ್ರ ನಾವು ಕೊಡುತ್ತೇವೆ. ಆಗ ವರಪಕ್ಷರು ಹೇಳ್ತಾರಂತೆ, ತನ್ನ ಸ್ಮರಿಸುವವರ ಅಂದರೆ ಹರಿಯನ್ನು ಯಾರು ಸ್ಮರಿಸ್ತಾರೆ, ಕೃಷ್ಣ ಹರಿ, ಅವರ ಮನದಲ್ಲಿ ಇವನು ಯಾವಾಗಲೂ ಇರುತ್ತಾನೆ. ಸ್ಮರಣೆ ಮಾಡಿರ್ತಕ್ಕಂಥ ಮನದಲ್ಲಿ ಭಗವಂತ ಯಾವಾಗಲೂ ಇರುತ್ತಾನೆ. ಸ್ಮರಿಸುವವರನ್ನು ಭಗವಂತ ಬಿಡುವ ಪ್ರಸಂಗವೇ ಇಲ್ಲ. ಇಷ್ಟೇ ಅಲ್ಲ, ಇವನ ಸಂಪತ್ತಿ ಲೆಕ್ಕ ಉಂಟ. ಬ್ರಹ್ಮಾದಿಗಳಿಗೂ ಎಣಿಸಲು ಅಸಾಧ್ಯವಾಗಿರ್ತಕ್ಕಂತಹ ಭೋಗ ಭಾಗ್ಯಗಳನ್ನು ಹೊಂದಿ ಇನ್ ಆಲ್ ರೆಸ್ಪೆಕ್ಟ್ ಪರಿಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಹುಡುಗ. ಈ ನಿಮ್ಮ ವರೋಪಚಾರದಿಂದ ಅಪೇಕ್ಷೆ, ವರದಕ್ಷಿಣೆಯ ನಿರೀಕ್ಷೆ ನಮ್ಮ ಹುಡುಗನ ಕಿಂಚಿತ್ತೂ ಇಲ್ಲ, ಕೊಟ್ಟರದನ್ನು ತಗೊಳ್ಳೋದೂ ಇಲ್ಲ. ನಿಮ್ಮ ಹುಡುಗಿಯ ಕುಡಿಗಣ್ಣಿನ ನೋಟ ಮಾತ್ರ ಅವನಿಗೆ ಸಾಕು ಅಂಥೇಳಿ ಅವರು ಮಾತಾಡ್ತಾರಂತೆ. ಹೀಗೆ ವರಪಕ್ಷದವರು ವಧು ಪಕ್ಷದವರಾಗಿ ಅವರೇ ಯಾದವರು ಒಂದೊಂದು ಗುಂಪನ್ನು ಮಾಡಿಕೊಂಡು ವಿಶೇಷ ಚರ್ಚೆಯ ಮೂಲಕ, ಸಂವಾದ ಮೂಲಕ ಸರಸ ಸುಂದರ ವರ್ಣನೆಗಳನ್ನು ಈ ರುಕ್ಮಿಣೀಶದಲ್ಲಿ ನಾವು ಕಾಣಬಹುದಾಗಿದೆ. ಶ್ರೀಕೃಷ್ಣ.